ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಊರಿಂದ ಬಂದ ಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಇದು. ಅವತ್ತು ನಾನು ಏನೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವ್ರಿಗೂ ಹುಷಾರಿರಲಿಲ್ಲ, ಹಾಗಾಗಿ ನಾನು ಏನೂ ವ್ಲಾಗ್ನೂ ಮಾಡಲಿಲ್ಲ. ನನಗೂ ತುಂಬ ಸುಸ್ತಾಗಿಬಿಟ್ಟಿತ್ತು. ನಾನು ನಿಜ ಹೇಳ್ತೀನಿ, ಒಂದು 4 ದಿನ ಊರಲ್ಲಿದ್ದು ಆರಾಮಾಗಿ ಬರೋಣ ಅಂತಲೇ ಅಂದ್ಕೊಂಡು ಹೋದವಳು. ಆದರೆ ಚಿನ್ನಿಗೂ ಬರೋಕ್ಕೆ ಇಷ್ಟ ಇರಲಿಲ್ಲ, ಯಾಕಂದರೆ ಅವಳು ಬಂದು ಒಂದು 2 ದಿನ ಇಲ್ಲೇ ಇದ್ದು ಹೋಗಬೇಕು ಅಂತ ಆಗಿತ್ತು. ನಾವು ಅಂದ್ಕೊಂಡಿದ್ದೊಂದು ಅದಾಗಿದ್ದೊಂದು ಅನ್ನೋ ಥರ ಆಯಿತು. ಹಾಗೆ ಇವತ್ತು ತಿಂಡಿ ಏನು ಮಾಡೋದು ಅಂತ ಚಿನ್ನಿನ ಕೇಳಿದೆ. ಅವಳು ಚಪಾತಿ ಮಾಡು ಮಮ್ಮಿ, ಪನ್ನೀರ್ ತಂದಿದ್ರು ನಮ್ಮ ಮನೆಯವರು, ಪನ್ನೀರ್ ಗ್ರೇವಿ ಮಾಡು ಅಂತ ಹೇಳಿದ್ಲು. ಅವಳು ಯಾಕೋ ಗೊತ್ತಿಲ್ಲ, ಅವಳಿಗೂ ಹುಷಾರಿಲ್ದೇ ಅವಳೇ ಬಂದಿದ್ಲು. ಅವಳು ನನ್ನನ್ನು ಎಬ್ಬಿಸ್ಬೇಡ ಅಂತ ಹೇಳಿದ್ಲು. ಹಾಗಾಗಿ ಅವಳೂ ಕೂಡ ನಾನು ಎಬ್ಬಿಸ್ಲಿಲ್ಲ. ಅವಳಿಗೆ ತುಂಬ ಜ್ವರ ಎಲ್ಲ ಬಂದು ತುಂಬ ನೋಡೋಕ್ಕೆ ಬೇಡ ಹಂಗಾಗಿದ್ಲು. ಅವಳು ತುಂಬ ಸುಸ್ತಾಗಿದ್ಲು. ಅವಳು ನಾನು ಎಬ್ಸಿಲ್ಲ. ನಾನು ಎದ್ದು ಬಂದಾಗ ಸ್ವಲ್ಪ ಲೇಟೇ ಆಗಿತ್ತು. ಆಮೇಲೆ ನಮ್ಮ ಮನೆಯವರು ಕೂಡ ಪೇಟೆಗೆ ಹೋಗಿ ಪೇಪರ್ ಓದಿ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವರಿಗೆ ಹುಷಾರಿರಲಿಲ್ಲಲ್ಲ, ಪೇಪರ್ ಓದಿ ಹಾಲು ತೊಗೊಂಡು ಹಾಗೆ ಬಂದರು. ಅದೇ ಯೋಚನೆ ಮಾಡ್ತಾಯಿದ್ದೆ, ಯಾಕಂದರೆ ಹಬ್ಬ ಆಗಿನೇ ತುಂಬ ದಿನ ಆಯ್ತಲ್ಲ. ತುಂಬ ದಿನ ಆದಮೇಲೆ ವೀಡಿಯೋಗಳಿಗೆ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ವೀಡಿಯೋಗಳು ಮಾಡ್ಕೊಂಡ ತಕ್ಷಣ ವಾಯ್ಸ್ ಓವರ್ ಕೊಟ್ಟರೆ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಅದೇ ಒಂದೊಂದ್ಸಲ ಹಾಗೇ ಆಗುತ್ತೆ. ಆಮೇಲೆ ನಂಗೆ ಹೆಂಗೆ ಮನಸ್ಸಿಗೆ ಬರುತ್ತೋ ಹಾಗೆ ವ್ಲಾಗ್ನ ನಾನು ಇದು ಮಾಡ್ತೀನಿ. ಟೈಮ್ ನೋಡೋದು 7:45 ಆಯಿತು. ನಮ್ಮ ಮನೆಯವರು ಪೇಪರ್ ಓದ್ತೀನಿ ಅಂತ ಹೋಗಿ ಊರಿಗೆ ಹೋಗ್ತೀನಿ ಅಂತ ಹೋದವರು ಮತ್ತೆ ವಾಪಸ್ ಬಂದು ಮಲಗಿದ್ದಾರೆ. ನಾನು ಗ್ರೇವಿ ಮಾಡೋದಲ್ವ, ಅದು ತುಂಬ ಟೈಮ್ ತೊಗೊಳ್ಳುತ್ತೆ. ಅದಕ್ಕೆ ಅವರಂದರು, ನನಗೆ ಹಶು ಆಗ್ತಾಯಿದೆ, ನನಗೆ ಏನಾದರೂ ಬೇರೆ ತಿಂಡಿ ಮಾಡಿಕೊಡ್ತೀಯಾ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ನಾನು ಗೊತ್ತಲ್ವ, ಹುಷಾರಿಲ್ದಿದ್ರೆ ಏನು ಮಾಡೋಕ್ಕೆ ಬೇಡ ಥರ ಆಗ್ತಿರುತ್ತೆ. ಹಾಗಾದರೆ ನಿಮಗೆ ನಾನು ಉಪ್ಪಿಟ್ಟು ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಮತ್ತೆ ಸ್ವಲ್ಪ ಉಪ್ಪಿಟ್ಟನ್ನು ನಾನು ಮಾಡಿದೆ. ಹಾಗೆ ಗ್ರೇವಿಗೂ ಕೂಡ ಚಿನ್ನಿ ಹೇಳ್ತಾಳೇನೋ ಅಂತ ಅಂದ್ಕೊಂಡೆ. ಅವಳು ಯಾಕೋ ಹೇಳೋ ಥರ ಅನ್ನಿಸ್ಲಿಲ್ಲ. ಚಾಪಿಂಗ್ ಎಲ್ಲ ಅವಳೇ ಮಾಡಿಕೊಡ್ತಾಳೆ ಅವಳು ಬಂದಾಗ. ಮತ್ತು ಅವಳಿಗೂ ಹುಷಾರಿರಲಿಲ್ಲಲ್ಲ, ಮತ್ತು ಎಬ್ಬಿಸ್ಬೇಡ ಅಂತಲೂ ಅಂದಿದ್ಲಲ್ಲ. ಹಾಗಾಗಿ ನಾನು ಅವಳನ್ನ ಎಬ್ಬಿಸ್ಲಿಲ್ಲ. ಆಮೇಲಂತೂ ಎಬ್ಬಿಸ್ದೆ, ಯಾಕಂದರೆ ಎಲ್ಲ ಕೆಲಸ ನನಗೆ ಮಾಡ್ಕೊಳಕ್ಕೆ ಕಷ್ಟ ಆಗ್ತಾಯಿತ್ತು ನನಗೂ. ನಾನಿನ್ನೂ ಗ್ರೇವಿಗೂ ರೆಡಿ ಮಾಡಿರಲಿಲ್ಲ. ನಮ್ಮ ಮನೆಯವ್ರು ಬಂದಾಗ ಬರೀ ಈರುಳ್ಳಿನ ಸಿಪ್ಪೆ ತೆಗೆದು ಸಿಪ್ಪೆ ಗುಟ್ಲೇನೆ ನೀರಲ್ಲಿ ನೆನೆಸಿಟ್ಟಿದ್ದೆ. ಇವಾಗ ಅದೇ ಚಾಪ್ ನಾನೇ ಮಾಡ್ತಾಯಿದ್ದೀನಿ. ಗ್ರೇವಿ ಮಾಡೋದು ಲೇಟ್ ಆಗುತ್ತಲ್ವ, ಅದಕ್ಕೆ ಅವ್ರಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅದಕ್ಕೂ ಹಾಗೆ ತರಕಾರಿನೂ ಹೆಚ್ಕೊಂಡೆ. ತರಕಾರಿ ಏನೂ ಹಾಕಲಿಲ್ಲ ಅವ್ರಿಗೆ ಹಾಗೆ ಸಿಂಪಲ್ಲಾಗಿರೋ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಫಸ್ಟು ನಾನು ಇದನ್ನೆಲ್ಲ ಬೇಯಕ್ಕೆ ಹಾಕಿದ್ರೆ ಗ್ರೇವಿನೂ ಬೇಗ ಮಾಡೋಕ್ಕಾಗುತ್ತೆ ಅಂತ ಅದನ್ನು ಫಸ್ಟ್ ಬೇಯಕ್ಕೆ ಹಾಕಿದವಳೆ ನಾನು. ಹಾಲನ್ನು ಕೂಡ ಕಾಯಕ್ಕೆ ಇಟ್ಕೊಂಡು ಹಾಗೆ ಅವರಿಗೂ ಕೂಡ ಉಪ್ಪಿಟ್ಟನ್ನು ಮಾಡ್ತೀನಿ. ನನಗೂ ಶಕ್ತಿ ಬೇಕಲ್ವ, ಅದಕ್ಕೆ ನಾನು ಅಮ್ಮನೆಯವ್ರಿಗೆ ಹೇಳಿದೆ, ಟೀ ಕುಡ್ಕೊಂಡು ನಿಮಗೆ ಮಾಡಿಕೊಡ್ಲಾ ಅಂತ ಕೇಳಿದೆ. ಹ್ಞೂ ಆಯಿತು ಅಂತ ಹೇಳಿದ್ರು. ನಿಮಗೂ ಟೀ ಬೇಕಾ ಅಂತ ಹೇಳಿದೆ. ಅವ್ರು ಅಲ್ಲೂ ಹೊರಗಡೆ ಹೋದಾಗ ಒಂದೊಂದ್ಸಲ ಟೀ ಕುಡಿತಾರೆ. ಇವತ್ತು ಅವರಿಗೂ ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲಂತೆ. ಅದಕ್ಕೆ ಅವರು ಟೀ ಬೇಡ ಅಂತ ಅಂದರು. ಹಾಗಿದ್ರೆ ನಿಮಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡಿಕೊಡ್ತೀನಿ ಅಂತೇಳಿ ನೆಲ್ಲಿಕಾಯಿ ಜ್ಯೂಸನ್ನ ಮಾಡಿ ಕೊಟ್ಟೆ. ಅವ್ರು ಅದು ಕುಡಿತಿದ್ದಂಗೆ ಅದು ಕೂಡ ಅವರಿಗೆ ವಾಮಿಟ್ ಆಯಿತು. ನಾನು ಕುಡಿಲಿಲ್ಲ, ಅವರಿಗೆ ಕುಡೀರಿ ಅಂತ ಕೊಟ್ಟೆ. ಅವ್ರು ಕುಡಿದು ಒಂದು 10 ನಿಮಿಷ ಆದಮೇಲೆ ನಾನು ಟೀ ಕುಡಿತಾ ಹೊರಗಡೆ ಕುತ್ಕೊಂಡಿದ್ದೆ. ಹಶು ಅಂದ್ರಲ್ವ, ಹಾಗಾಗಿ ಆ ಜ್ಯೂಸ್ ಕುಡಿದು ಒಂದು ಸ್ವಲ್ಪ ಹೊಟ್ಟೆಯಲ್ಲಿದ್ದರೆ ಸಮಾಧಾನ ಅನಿಸುತ್ತೆ ಅಂತ ನಾನು ಟೀ ಮಾಡಿಕೊಂಡೆ, ಅವ್ರಿಗೆ ಜ್ಯೂಸ್ ಮಾಡಿ ಕೊಟ್ಟೆ. ಕುಡಿದ ತಕ್ಷಣ ಅವರಿಗೂ ವಾಮಿಟ್ ಆಯಿತು. ಆಮೇಲೆ ಮತ್ತೆ ನನಗೆ ಟೀ ಕುಡಿಯೋಕ್ಕೂ ಮನಸ್ಸು ಕೇಳಲಿಲ್ಲ. ಉಪ್ಪಿಟ್ಟು ಮಾಡಿಕೊಡೋಣ ಅಂತ ಹೇಳಿ, ತುಂಬ ಮಾಡಬೇಡ, ಒಂದು 2-3 ಚಮಚದಷ್ಟು ಮಾಡು ಅಂತ ಹೇಳಿದ್ರು. ಹೆಂಗೆ ಮಾಡೋಕ್ಕಾಗುತ್ತೆ? ಅದಕ್ಕೇ ನಾನು 1 ಕಪ್ಪಷ್ಟು ಮಾಡಿದೆ. ಉಳಿದ್ರೆ ಸಂಜೆ ಬೇಕಾದ್ರೆ ನಾನು ಚಿನ್ನಿ ಯಾರಾದರೂ ತಿಂತೀವಿ ಅಂತ ಹೇಳಿ 1 ಕಪ್ಪಷ್ಟು ಮಾಡಿದೆ. ಅದೇನಾಯಿತು ಅಂದರೆ ಉಪ್ಪಿಟ್ಟು ಅಕ್ಕಿ ರವೆದು ಮಾಡಿದೆ ಅಲ್ವಾ, ಅದು ಬೇಗ ಬೇಯ್ತಾನೆ ಇರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಕುಕ್ಕರಲ್ಲಿ ಹಾಕಿ 1 ವಿಜಲ್ ಹೊಡೆಸ್ದೆ. ಆವಾಗ ಚೆನ್ನಾಗಿ ಬೇಯಿತು. ಹಾಗೆಯೇ ಒಂದು ಸ್ವಲ್ಪ ದಿನಸಿ ಎಲ್ಲ ತಂದಿದ್ದರು. ಇದು ಬಿಳಿ ಎಳ್ಳು ಖಾಲಿಯಾಗಿತ್ತು, ಅದನ್ನು ತಂದಿದ್ರು. ಅದನ್ನೆಲ್ಲ ಹಾಕಿ ಇಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಚಿನ್ನಿನೂ ಎದ್ದು ಬಂದಳು. ಗ್ರೇವಿಗೂ ಕೂಡ ನಾನು ಅದೆಲ್ಲ ತಣ್ಣಗಾಗಿತ್ತು, ಅದನ್ನು ಕೂಡ ರುಬ್ಬಿ ಅದನ್ನು ಮಸಾಲ ಎಲ್ಲ ಮಾಡಿ ಇಟ್ಟಿದ್ದೀನಿ. ಅವಳಿಗೂ ಈ ಜ್ವರ ಎಲ್ಲ ಕಮ್ಮಿ ಆಗಿತ್ತು, ಅವಳಿಗೂ ತುಂಬ ಸುಸ್ತಿತ್ತು. ಅವಳು ಮುಖ ಒಣಗಿಸ್ಕೊಂಡೇ ಇರ್ತಾ ಇದ್ಲು. ಅವಳು ಜಸ್ಟ್ ಎದ್ದು ಮುಖ ತೊಳೆದು ಬಂದಿದ್ಲು ಅಷ್ಟೇ. ಅದೇ ಉಪ್ಪಿಟ್ಟು ನಾನು ಕುಕ್ಕರಲ್ಲಿ 1 ವಿಜಲ್ ಹೊಡೆಸ್ತಾ ಇದ್ದೆ. ಅಷ್ಟೊತ್ತಿಗೆ ಬೇರೆ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಚಿನ್ನಿ ಎದ್ದಿದ್ಲಲ್ವ, ಎದ್ದರೆ ಅವಳದ್ದೇ ಚಾಪಿಂಗ್, ಅವಳದ್ದೇ ಕೆಲಸ ಆಗುತ್ತೆ. ಹಾಗಾಗಿ ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡಿಕೊಡು ಅಂತ ಹೇಳಿದೆ. ಅವಳು ಕಟ್ ಮಾಡ್ತಾ ಇದ್ದಾಳೆ.
ಅವ್ರು ಅದರಲ್ಲೂ ಒಂದು 5-6 ತುತ್ತು ಮಾತ್ರ ಉಪ್ಪಿಟ್ಟನ್ನ ತಿಂದರು. ಅವ್ರು ಯಾವಾಗಲೂ ಹುಷಾರಿಲ್ಲದೆ ಇರೋದು ತುಂಬ ಕಮ್ಮಿ. ಅವ್ರು ಹುಷಾರಿಲ್ಲ ಅಂದರೆ ಸ್ವಲ್ಪ ಹುಷಾರಾಗೋಕ್ಕೆ ತುಂಬ ಟೈಮ್ ತೊಗೊತಾರೆ. ಹಂಗಾಗಿ ನಂಗೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಅದಕ್ಕೇ ನಾನು ಅವ್ರಿಗೆ ಹುಷಾರಿಲ್ಲ ಅಂದ ತಕ್ಷಣ ಊರಿಂದ ಹೆಂಗಾತೋ ಹಾಗೆ ಓಡಿ ಬಂದುಬಿಟ್ಟೆ ಅಲ್ಲಿಂದ. ಹಾಗೆ ಈ ಕಡೆ ಪನ್ನೀರ್ ಮಸಾಲ ಕೂಡ ಮಾಡಿದೆ. ಚಿನ್ನಿ ಅದೇ ಅಂದ್ಲು, ಕ್ಯಾಪ್ಸಿಕಮ್ ಇಲ್ವಾ ಮಮ್ಮಿ ಅಂತ ಕೇಳಿದ್ಲು. ಯಾವಾಗಲೂ ಇರ್ತಾ ಇತ್ತು, ಈ ಸಲ ಇರಲಿಲ್ಲ. ಮತ್ತು ನಾವು ಬರೀ ಮದುವೆ ಮನೆ ಕಡೆ ಆಗಿರೋದ್ರಿಂದ ನಾವೇನು ತರಕಾರಿಗಳನ್ನ ಕೂಡ ತುಂಬ ತಂದು ಇಟ್ಟಿರಲಿಲ್ಲ. ಮತ್ತು ಅವಳು ಬರೋದು ಕಾಯಂ ಇರಲಿಲ್ಲ, ಅವಳು ಬರೋದು ಲೇಟ್ ಆಗಿತ್ತು. ಅವಳಿಗೂ ಅಲ್ಲಿ ಹುಷಾರಿಲ್ದಿದ್ದಕ್ಕೆ ಅವಳಿಗೆ ಅಲ್ಲಿ ಇರೋಕ್ಕೆ ಆಗಿಲ್ಲ. ಎಕ್ಸಾಮ್ ಇದ್ರೂ ನಾನು ಎಕ್ಸಾಮ್ ಓದೋಕ್ಕಿತ್ತು ಅವಳಿಗೆ. ನಾನು ಎಕ್ಸಾಮ್ ಬರೆಯೋದಿಲ್ಲ ಅಂತ ಹೇಳಿ ಅವಳು ಬಂದಳು. ಆಮೇಲೆ ಎಕ್ಸಾಮ್ ಬರೆದ್ಲು, ಅಲ್ಲಿಗೆ ಹೋದ್ಮೇಲೆ ಓದ್ಕೊಂಡು. ಹಾಗಾಗಿ ಅವಳು ಬೇಗ ನಾಳೆ ಹೋಗ್ತಾ ಇದ್ದಾಳೆ. ಇಲ್ಲಿ ಮನೆಗೆ ಬಂದರೆ ಅವಳು ಬುಕ್ ಹಿಡಿಯೋದು ಇಲ್ಲ ಅಂದರೆ ಹಿಡಿಯಲ್ಲ. ಈ ನಮ್ಮಿಬ್ಬರು ಮಕ್ಕಳು ಅಷ್ಟೇ, ಎಕ್ಸಾಮ್ ನಾಳೆ ಇದ್ರೂ ಅವ್ರು ಇಲ್ಲಿ ಮನೆಗೆ ಬಂದಾಗ ಓದಲ್ಲ. ಅದಕ್ಕೇ ಅವಳು ಎಕ್ಸಾಮ್ ಇರೋ ಟೈಮಲ್ಲಿ ಓದೋಕ್ಕೆ ಅಂತೆಲ್ಲ ರಜೆ ಕೊಡ್ತಾರಲ್ವ, ಅದಕ್ಕೆ ಅವಳು ಮನೆಗೆ ಬರೋಲ್ಲ. ಬಂದರೂ ಒಂದು 2 ದಿನ 3 ದಿನ ಇದ್ದು ಹಾಗೆ ಹೋಗಿಬಿಡ್ತಾಳೆ. ನಮ್ಮನೆಯವರು ತಿಂಡಿ ತಿಂದು ಅವರು ಊರಿಗೆ ಹೋಗಿ ಬರ್ತೀನಿ ಅಂತ ಹೋದರು. ನಾನು ಹೋಗೋದು ಬೇಡ, ಮಧ್ಯಾಹ್ನ ನಾವು ಇಬ್ಬರು ಹೋಗೋಣ ಅಂತ ಅಂದೆ. ಅಂದರೆ ಸ್ವಲ್ಪ ಹೊತ್ತು ಇದ್ದರು ಅವರು. ನಂದು ತಿಂಡಿ ಎಲ್ಲ ತಿನ್ನೋ ತನಕ ಇರ್ರಿ ಅಂತ ನಾವೇ ಇರಿಸ್ಕೊಂಡ್ವಿ. ಚಪಾತಿ ತಿನ್ನಿ ಅಂತ ತುಂಬ ಹೇಳಿದ್ವಿ. ಅವ್ರಿಗೆ ಉಪ್ಪಿಟ್ಟೆ ಸೇರಲಿಲ್ಲ ಅಂತೆ. ಮಧ್ಯಾಹ್ನ ಅದೇ ಏನು ಅಡುಗೆ ಮಾಡೋದು ಅಂತ ಸ್ವಲ್ಪ ದಾಲ್ ಮಾಡಿ, ಅಂದರೆ ಸ್ವಲ್ಪ ಲೈಟಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಾಗುತ್ತಲ್ವ, ದಾಲ್ ಮಾಡಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಇದ್ದೀನಿ. ಚಿನ್ನಿ ನನಗೆ ಚಪಾತಿ ಗ್ರೇವಿನೇ ಸಾಕು ಅಂತ ಹೇಳಿದ್ಲು. ಆದರೂ ಮಧ್ಯಾಹ್ನ ಮತ್ತು ಇವರಿಗೂ ಬೇಕಲ್ವ, ಮತ್ತು ನಮಗೂ ಬೇಕಲ್ವ. ನನಗೂ ಹಸಿವಾಗುತ್ತೆ, ಊಟ ಸೇರ್ತಾ ಇಲ್ಲ, ಆ ಥರ ಆಗಿತ್ತು. ಯಾಕೆ ಹಂಗಾಗಿತ್ತೋ ಏನೋ ನನಗೂ ಗೊತ್ತಿಲ್ಲ. ನಾನು ಚಪಾತಿ ಮಾಡ್ತಾಯಿದ್ದೆ, ಚಿನ್ನಿ ಚಪಾತಿ ಬೇಯಿಸ್ತಾಯಿದ್ಲು. ನೀ ತಿನ್ನು ಬಿಸಿ ಬಿಸಿ ಇದನ್ನು, ಮತ್ತು ಹೆಚ್ಚಿಗೆ ಮಾಡಿ ಇಡಲ್ಲ ಅಂತ ಹೇಳಿದೆ. ಬೇಕಾದರೆ ಮಧ್ಯಾಹ್ನ ಮಾಡಿಕೊಡ್ತೀನಿ ಅಂದೆ. ಬೇಡ ಮಮ್ಮಿ ಮಾಡಿಡು, ಮಧ್ಯಾಹ್ನ ನಾನು ಬಿಸಿ ಮಾಡಿಕೊಂಡು ಅದನ್ನೇ ತಿಂತೀನಿ ಅಂತ ಹೇಳಿದ್ಲು. ಚೆನ್ನಾಗಾಗಿತ್ತು ಪನ್ನೀರ್ದು ಮಸಾಲ. ನಾನು ತುಂಬ ಸಲ ರೆಸಿಪಿ ಶೇರ್ ಮಾಡಿದ್ದೀನಲ್ವ, ಹಾಗಾಗಿ ಇವತ್ತು ರೆಸಿಪಿ ಎಲ್ಲ ಶೂಟ್ ಮಾಡಿ ಶೇರ್ ಮಾಡೋಷ್ಟು ನನ್ನ ಹತ್ರ ಶಕ್ತಿ ಇರಲಿಲ್ಲ. ಹೆಂಗಾಗುತ್ತೋ ಹಾಗೆ ವೀಡಿಯೋನ ತುಂಬ ಕಮ್ಮಿ ಟೈಮ್ ಮಾಡಿದ್ದೀನಿ. ವೀಡಿಯೋದಲ್ಲಿ 14 ಮಿನಿಟ್ಸ್ ಏನೋ 15 ಮಿನಿಟ್ಸ್ ಏನೋ ಇದೆ. ಯಾವಾಗಲೂ ನಂದು 20 ಮಿನಿಟ್ಸ್ ವೀಡಿಯೋ ಇರ್ತಿತ್ತು. ಒಂದು 25 to 27 ಮಿನಿಟ್ಸ್ ವೀಡಿಯೋನ ನಾನು 20 ಮಿನಿಟ್ಸ್ಗೆ ಇಳಿಸ್ತಾ ಇದ್ದೆ. ಇವತ್ತಿದ್ದಿದ್ದೇ ಇಷ್ಟು ವೀಡಿಯೋ ಇರೋದಕ್ಕೇ ಪೂರ್ತಿ ವಾಯ್ಸ್ ಓವರ್ನ ನಾನು ಕೊಡ್ತಾ ಇದ್ದೀನಿ. ಮನೇಲಿ ಹುಷಾರಿಲ್ಲ ಅಂದರೆ ಒಂಥರ ಕೈ ಕಾಲೇ ಓಡಲ್ಲ ಅಂತಾರಲ್ಲ, ಹಾಗಾಗ್ತಾಯಿತ್ತು ನನಗೂ ಅಷ್ಟೇ. ಏನು ಮಾಡಲಿ ಏನು ಬಿಡಲಿ ಅನ್ನೋದೇ ಒಂಥರ ತೋಚ್ತಾ ಇರಲಿಲ್ಲ. ನಾನು ಒಂದೇ ಒಂದು ಚಪಾತಿನ ತಿಂದೆ. ಚಿನ್ನಿ 2 ಚಪಾತಿ ತಿಂದಳು. ಅವಳಿಗೆ ಅಂತ 4 ಚಪಾತಿ ಮಾಡಿ ಇಟ್ಟಿದ್ದೀನಿ. ನಮ್ಮನೆಯವ್ರು ಅಂದರು ನಾನು ಮಧ್ಯಾಹ್ನ ಬಂದವನು ತಿಂತೀನಿ, ಬೇಗ ಬರ್ತೀನಿ ಅಂತ ಹೋದರು. ಆಮೇಲೆ ಅವರು ಆದರೆ ಅವರು ಬರೋದು ಲೇಟ್ ಆಗಿತ್ತು, ಊರಲ್ಲೇನೋ ಕೆಲಸ ಇತ್ತು ಅಂತ ಹೇಳಿ. ಅವ್ರು ಬಂದಾಗ ಮಧ್ಯಾಹ್ನ 1:15 ಏನೋ ಆಗಿತ್ತು. ನನಗಂತೂ ಕಾದು ಸಾಕಾಗ್ಬಿಡ್ತು. ನಾನು ಒಂದೇ ಚಪಾತಿ ತಿಂದಿದ್ದೀನಿ, ನಂಗೆ ಹಸು ಬೇರೆ ಆಗ್ತಾಯಿದೆ, ಇವ್ರು ಬೇರೆ ಬಂದಿಲ್ಲ, ಹಾಗಾಯಿತು. ಈಗ ಅದೇ ಅಡುಗೆ ಮನೆನ ಕ್ಲೀನ್ ಮಾಡ್ತಾಯಿದ್ದೀನಿ. ಚಿನ್ನಿ ಕಟ್ಟೆ ಎಲ್ಲ ಒರೆಸಿ ಕಸ ಒಂದು ಹೊಡೆದ್ಕೊಡು ಮಮ್ಮಿ, ನಾನೆಲ್ಲ ಒರೆಸ್ಕೊಡ್ತೀನಿ ಅಂತ ಹೇಳಿದ್ಲು. ಆಯಿತು ಅಂತ ಅಂದೆ. ಇನ್ನು ಪಾತ್ರೆಗಳು ಒಂದು ಸ್ವಲ್ಪ ಇದ್ದಾವೆ, ಅವಾಗವಾಗ ಪಾತ್ರೆಗಳನ್ನ ತೊಳ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಮಾತ್ರ ಪಾತ್ರೆಗಳಿದ್ದಾವೆ. ಪಾತ್ರೆ ತೊಳೆದು ನಾನು ನೆಲ ಒರೆಸ್ಕೊತೀನಿ. ನಮ್ಮನೆಯವರು ರಾಗಿ ಗಂಜಿ ಮಾಡಿ ಇಡು ಅಂತ ಹೇಳಿದರು. ನಾನು ಬೆಳಗ್ಗೆನೇ ಮಾಡಬೇಕಾಗಿತ್ತು, ತಿಂಡಿ ತಿಂದೊಳೆ ಮಾಡಿದರೆ ಚೆನ್ನಾಗಾಗ್ತಾಯಿತ್ತು. ಅವರು ಬಿಸಿ ರಾಗಿ ಗಂಜಿ ಕುಡಿಯಲ್ಲ, ತಣ್ಣಗಿರಬೇಕು. ಆದರೆ ಸ್ವಲ್ಪ ಉಗುರು ಬೆಚ್ಚಗಿತ್ತು. ನಾನು ಫ್ರಿಜ್ಜಲ್ಲಿರೋ ಮೊಸರನ್ನ ಕಡಿದು ಮಜ್ಜಿಗೆ ಮಾಡಿ ಹಾಕ್ಕೊಟ್ಟೆ. ನೋಡಿ ನಂದೆಲ್ಲ ಕೆಲಸ ಆಯಿತು. ಈಗ ಬೇಳೆನೂ ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ದಾಲ್ ಮಾಡಿ ಆಮೇಲೆ ರೈಸಿಗೆ ಇಡ್ತೀನಿ.
ನಾನು ಚೆರಿ ಟೊಮೆಟೊ ಆಗಿತ್ತು ನನ್ನ ಗಿಡದಲ್ಲೇ, ತುಂಬ ಆಗಿತ್ತು. ನಾನು ಅದನ್ನು ಯೂಸೇ ಮಾಡಿಲ್ಲ ಈ ಸಲ. ಎಲ್ಲ ಸುಮ್ಮನೆ ಹಾಗೆ ಹಾಳಾಗ್ತಾಯಿದೆ, ಕಾಗೆಗಳು ಅದೆಲ್ಲ ತಿಂತಾಯಿದೆ. ಕೊಯ್ಯೋಕ್ಕೂ ಆಗಿರಲಿಲ್ಲ. ಇವತ್ತು ಒಂದು ಸ್ವಲ್ಪ ಹೋಗಿ ನಾನೇ ಕೊಯ್ಕೊಂಡು ಬಂದೆ. ಈ ಕಡೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಅಂತ ನಾನು ಅಲ್ಲೂ ಕೂಡ ಒಗ್ಗರಣೆ ಇಟ್ಟಿದ್ದೀನಿ. ಹಾಗೆ ದಾಲ್ಗೂ ಕೂಡ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ. ತುಂಬ ದಪ್ಪ ಮಾಡಲಿಲ್ಲ ಇವತ್ತು, ಸ್ವಲ್ಪ ರಸ ಮಾಡೋಣ ಅಂತ, ತೆಳು ಇರೋದು ದಾಲ್ ಮಾಡೋಣ ಅಂತ ಆ ಥರ ಮಾಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಹಾಕಿದೆ. ಆದರೆ ನಮ್ಮ ಮನೆಯವ್ರು ಇದನ್ನೂ ಊಟ ಮಾಡಲಿಲ್ಲ. ಅದು ಹಾಗೆ ಅಲ್ವಾ, ಹುಷಾರಿಲ್ದಿದ್ದಾಗ ಏನು ನೋಡಿದ್ರೂ ಒಂಥರ ಅನ್ನಿಸ್ತಿರುತ್ತೆ. ಬರೀ ಮಜ್ಜಿಗೆ ಹಾಕ್ಕೊಂಡು ಮಜ್ಜಿಗೆ ಅನ್ನನ ಊಟ ಮಾಡಿದ್ರು. ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ಅಡುಗೆ ಮಾಡಿದ್ರೂ ಊಟ ಮಾಡಲಿಲ್ಲ ಅಂತ ಬೇಜಾರಾಯಿತು. ಆಮೇಲೆ ಅವ್ರಿಗೆ ಆಲೂಗಡ್ಡೆ ಪಲ್ಯ ಅಂದ್ರೂ ಇಷ್ಟ, ಮತ್ತು ಚಿನ್ನಿನೂ ಇದ್ಲಲ್ವ ಅವಳಿಗೂ ಅಂತ. ಈ ಸಲ ಬಂದಾಗ ಪಾಪ ಅವಳಿಗೂ ನಾನು ಏನೂ ಮಾಡ್ಕೊಡೋಕ್ಕೆ ಆಗಿರಲಿಲ್ಲ. ಅವಳೇ ಬೇಡ ಅಂದ್ಲು. ಆದರೆ ನನಗೆ ಒಂಥರ ಈ ದಾಲ್ ಮಾಡಿದಾಗ ಅವಳಿಗೆ ಈ ಪಲ್ಯ ಇಷ್ಟ ಆಗುತ್ತೆ. ಆದರೆ ಬೆಂಡೆಕಾಯಿ ಇರಲಿಲ್ಲ. ಅವತ್ತು ಬಜ್ಜಿ ಮಾಡಿ ಖಾಲಿ ಮಾಡಿಬಿಟ್ಟಿದ್ದೆ. ಹಾಗಾಗಿ ಬರೀ ಇದನ್ನು ಮಾತ್ರ ಮಾಡಿದೆ. ಈಗ ಊಟದ ಟೈಮ್. ದಾಲ್ ಚೆನ್ನಾಗಾಗಿತ್ತು. ಒಂಥರ ನಾನು ದಪ್ಪ ಮಾಡಿದಾಗ ಒಂಥರ ಟೇಸ್ಟ್ ಬರುತ್ತೆ, ಈ ಥರ ತೆಳು ಮಾಡಿದಾಗ ಒಂಥರ ಟೇಸ್ಟ್ ಬರುತ್ತೆ. ಆದರೆ ದಪ್ಪ ಮಾಡಿದ್ದೆ ರುಚಿ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಮಿಡಿ ಉಪ್ಪಿನಕಾಯಿ, ಹಾಗೆ ಆಲೂಗಡ್ಡೆ ಪಲ್ಯ ಅಲ್ಲ, ಇದು ಆಲೂ ಬಾಜಿ ಅಂತ ಏನೋ ಅಂತಾರಲ್ವ ಅದದ್ದು. ಹಾಗೆ ನಮ್ಮ ಮನೆಯವರಿಗೆ ನಾನು ಮಜ್ಜಿಗೆ ಕಡ್ದಿದ್ದೆ ಅಲ್ಲ, ಅದಕ್ಕೆ ಸ್ವಲ್ಪ ರಾಗಿ ಗಂಜಿನ ಹಾಕಿ ಕೊಡ್ತಾಯಿದ್ದೀನಿ. ಉಳಿದಿರೋದನ್ನು ರಾತ್ರಿ ಕುಡೀರಿ ಅಂತ ಅಂದೆ ನಾನು. ಅವ್ರಿಗೆ ಅಂದೆ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡಿಕೊಡ್ಲ ಚೆನ್ನಾಗಾಗುತ್ತೆ ಅಂದೆ. ಅವ್ರಿಗೆ ಆ ಥರ ಇಷ್ಟ ಆಗಲ್ಲ, ನನಗೆ ಆ ಥರ ಇಷ್ಟ ಆಗುತ್ತೆ. ಒಬ್ಬೊಬ್ರದ್ದು ಒಂದೊಂದು ರುಚಿ ಅಲ್ಲ. ಹಾಗೆ ನೋಡಿ, ನಾನು ಅಷ್ಟು ಮಾಡಿದ್ರೂ ಬರೀ ಮಜ್ಜಿಗೆ ಹಾಗೆ ಒಂದು ಮಿಡಿ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.